ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಗಣೇಶನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ, ಚಿಂತಾಮಣಿಯಲ್ಲಿ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸುವ ಪೂಜಾರಿಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕೆಂಪದೇನಹಳ್ಳಿ ಘಟನೆ ಕುರಿತು ಮಾತನಾಡಿದ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಅವರಿಗೆ ಸರ್ವೆ ಮಾಡಿ ಮನೆ ನಿರ್ಮಾಣ ಅವಕಾಶ ನೀಡಿ ಸಾಲ ಸೌಲಭ್ಯ ಬರುವಂತೆ ಮಾಡಿದ್ದು, ಸಾಲದ 2 ಕಂತುಗಳನ್ನು ಪಾವತಿಸಿದ ಮೇಲೆ ಏಕಾಏಕಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೀರೆಂದು ಮನೆಯನ್ನ ಧ್ವಂಸ ಮಾಡಿದ್ದು, ಕೂಲಿ ಕೆಲಸ, ಕಲ್ಲು ಕೆಲಸ ಮಾಡಿಕೊಂಡವರ ಮೇಲೆ ಪಿಡಿಒ ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರ ದರ್ಪ ತೋರುತ್ತಿರುವುದು ಸರಿಯಲ್ಲ ಅಂತ ಹೇಳಿದ್ರು. ಕೆಲಸಗಳನ್ನ ನಿರ್ವಹಿಸಬೇಕು, ಇದರ ಮೂಲಕ ಜನತೆಗೆ ಒಳಿತಾಗಬೇಕೆಂದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ರಾಜಕಾರಣ ಮಾಡಬೇಕು. ಸಣ್ಣ ಸಣ್ಣ ಸ್ಥಳಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು ಅಂತಹವರಿಗೆ ಸರ್ಕಾರವೇ ನೆರವಾಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ಸೇರಿದಂತೆ ಜಿಲ್ಲಾಡಳಿತ ಬಡವರ ಹೋರಾಟ ಮಾಡುವುದಾಗಿ ನುಡಿದರು. ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನೋ ಮೂಲ ಮಂತ್ರದೊಂದಿಗೆ ಎಲ್ಲರ ಜೊತೆಗೂಡಿ ಈ ದೇಶದಲ್ಲಿ 14ರಿಂದ 26ರವರೆಗೂ ಇದುವರೆಗೂ ಯಾವುದೇ ರೀತಿಯಾದಂಥ ಕೇಂದ್ರ ಸರ್ಕಾರದ ಯಾವುದೇ ಒಂದು ಮಂತ್ರಿಗಳದ್ದು ಒಂದೇ ಒಂದು ಸಣ್ಣ ಪುಟ್ಟ ಭ್ರಷ್ಟಾಚಾರ ಇದೆ, ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ವಿಷಯದಲ್ಲಿ ರಾಜಿ ಇಲ್ಲದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಬೇಕು ಅಂತೇಳಿ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರನ್ನೂ ಇವತ್ತು ಪೂಜೆಗಳು ಮಾಡಿ ಸ್ಥಳೀಯ ಆಡಳಿತ ಮೇಲೆ ದರ್ಪ ತೋರುತ್ತಿದ್ದು ಇದನ್ನು ಖಂಡಿಸುವುದಾಗಿ ತಿಳಿಸಿದ ಅವರು, ಸರ್ಕಾರವೇ ನೆತ್ತಿಗೊಂದು ಸೂರು ಎಂಬ ಅಡಿಯಲ್ಲಿ ಜಾಗ ನೀಡಿ ಮನೆ ನಿರ್ಮಾಣಕ್ಕೆ ಆದ್ಯತೆ ಶಾಸಕರು, ಮಂತ್ರಿಗಳು, ಸಚಿವರು ನೀಡಬೇಕೆಂದರು. ಯಾವ ಉನ್ನತ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನು ಕಬಳಿಸಿರುತ್ತಾರೆ ಅಂತಹವರ ಮೇಲೆ ಕ್ರಮ ಕೈಗೊಂಡು ಅವರಿಂದ ಜಮೀನನ್ನ ವಶಪಡಿಸಿಕೊಳ್ಳಬೇಕು, ಇಲ್ಲವೇ ಅವರಿಂದ ಸರ್ಕಾರ ಜಪ್ತಿ ಮಾಡಿಕೊಳ್ಳಬೇಕೆಂದರು. ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯ ಕೆಲಸಗಳಿಂದಾಗಿ ದೇಶವು ಪ್ರಗತಿಯ ಪಥದಲ್ಲಿ ಸಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸದೃಢ ದೇಶ ನಿರ್ಮಾಣವಾಗಬೇಕಾದರೆ ಮೋದಿ ಕೈ ಬಲಪಡಿಸಬೇಕಾಗಿದೆ ಎಂದರು. ಸ್ಥಳೀಯ ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಕಾಂಟ್ರಾಕ್ಟ್ ಆಸೆಯ ಆಮಿಷಗಳಿಗಾಗಿ ಇಂತಹ ದೌರ್ಜನ್ಯದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ರಸ್ತೆ ಅಗಲೀಕರಣ ಎಂಬ ನೆಪದಲ್ಲಿ ಬಡವರ ಅಂಗಡಿ ಮುಂಗಟ್ಟುಗಳು ಹಾಗೂ ಮನೆಗಳನ್ನು ಧ್ವಂಸ ಮಾಡಲಾಗುತ್ತಿದೆ. ಆದರೆ ಅದೇ ರಸ್ತೆಯಲ್ಲಿ ಶಾಸಕರ ಕುಟುಂಬದ ಆಸ್ತಿ ಅಥವಾ ಕಾಂಪ್ಲೆಕ್ಸ್ ಇರುವ ಕಡೆ ರಸ್ತೆಯನ್ನ ಬಿಟ್ಟು ಬೇರೆ ಕಡೆ ಸರ್ಕಲ್ ಮಾಡುವ ಮೂಲಕ ಬಡವರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಇದೇನು ಆಡಳಿತ, ನೀವು ಆಡಳಿತ ಕೊಡಕ್ಕೆ ಬಂದಿದ್ದೀರಾ ಇಲ್ಲ ಬಡವರನ್ನು ಶೋಷಣೆ ಮಾಡಕ್ಕೆ ಬಂದಿದ್ದೀರಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಂಥವು ಜಾಸ್ತಿ ನಡೀತಾ ಇದ್ದಾವೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೇ ಇರಬೇಕು. ನಮ್ಮ ಅಂಗಡಿಗಳು ನಮ್ದಿರೋತಾವ ಅಗಲೀಕರಣ ಹಾಕ್ಕೊಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಕೊಡ್ದು. ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೆ, ನಿನ್ನ ಅಂಗಡಿಗಳಿರೋತಾವ 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡು ದೊಡ್ಡ. ಇವತ್ತು ನಿಮ್ಮ ಕಾಂಪ್ಲೆಕ್ಸ್ ಇರೋತಾವ ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀರಿ. ಇವತ್ತು ನಿಮ್ದೊಂದು ಅಡಿ ಹೋಗ್ಬಿಡ್ದು ಬೇರೆ ಬಡವ್ರದ್ದು ಹೋಗ್ಬೇಕಾ? ಇದೇನಾ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ತಿದ್ರೆ ಇವತ್ತು ನಾವು ಅಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.